ಕುಮಾರಸ್ವಾಮಿ ಕೇಸರಿ ಶಾಲನ್ನ ಹಾಕೊಂಡು ಬಿಜೆಪಿಯನ್ನ ಅಪ್ಕೊಂಡಿದ್ದಾರೆ. ಅವರೀಗ ಹೆಮ್ಮೆಯ ಹಿಂದೂ. RSS ಬಗ್ಗೆನೂ ಅವರಿಗೆ ಈಗ ಸರಿಯಾಗಿ ಮಾಹಿತಿ ಸಿಕ್ಕಿದೆ. ಮೊದಲು ಸಿಕ್ಕಿದ್ದು ತಪ್ಪು ಮಾಹಿತಿ ಅಂತ ಅವರೇ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಅಣ್ಣನ ಮಗ, ಅವ್ರ ಭಾವ ಈಗ ಲೋಕಸಭೆ ಅಭ್ಯರ್ಥಿಗಳು. ಬಿಜೆಪಿ JDS ಮೈತ್ರಿಕೂಟ ರಾಜ್ಯದ ಎಲ್ಲಾ ಸೀಟ್ಗಳನ್ನ ಗೆದ್ದೇ ಬಿಡುತ್ತೆ ಅಂತ ಅದ್ರ ಮುಖಂಡರು ಹೇಳಿಕೆ ಕೊಡೋದ್ರಲ್ಲೂ ಕಡಿಮೆ ಏನಿಲ್ಲ. ಆದ್ರೆ ತಳಮಟ್ಟದಲ್ಲಿ ಪರಿಸ್ಥಿತಿ ಬೇರೆನೇ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ರಾಜ್ಯಾದ್ಯಂತ ಎರಡೂ ದೋಸ್ತಿ ಪಕ್ಷಗಳ ಸ್ಥಳೀಯ ನಾಯಕರು ತಳಮಟ್ಟದ ಕಾರ್ಯಕರ್ತರು ಗೊಂದಲಕ್ಕೆ ಬಿದ್ದಿದ್ದಾರೆ. ತಮ್ಮ ರಾಜಕೀಯ ಯಾವುದು ಅನ್ನೋದ್ರ ಬಗ್ಗೆನೇ ಅವರಿಗೀಗ ಸ್ಪಷ್ಟತೆ ಇಲ್ವಾಗಿದೆ. ಅವರ ರಾಜಕೀಯ ಭವಿಷ್ಯದ ಚಿಂತೆ ಅವರನ್ನ ಕಾಡತೊಡಗಿದೆ. ಬಿಜೆಪಿ JDS ಮೈತ್ರಿಯಾಗಿದ್ದು ದಿಲ್ಲಿಯಲ್ಲಿ. ಹಾಗಾಗಿ ಎರಡೂ ಪಕ್ಷಗಳ ರಾಜ್ಯ ನಾಯಕರಿಗೆ ಆ ಬಗ್ಗೆ ಅಸಮಾಧಾನ, ಅಪಸ್ವರಗಳು ಇದ್ವು. ಆದ್ರೆ ಇವೆಲ್ಲವನ್ನ ಅಲ್ಲಲ್ಲಿಗೆ ನಿಭಾಯಿಸಿದ್ದಾರೆ ಎರಡು ಪಕ್ಷಗಳ ವರಿಷ್ಠರು. ಆದ್ರೆ ತಳಮಟ್ಟದಲ್ಲಿ ಮಾತ್ರ ಎರಡು ಪಕ್ಷಗಳ ಸ್ಥಳೀಯ ನಾಯಕರು ಹಾಗೂ ಕಾರ್ಯಕರ್ತರ ನಡುವೆ ಸಮನ್ವಯ ಅನ್ನೋದು ಇನ್ನೂ ಮರೀಚಿಕೆಯಾಗಿನೇ ಉಳಿದಿದೆ. ಇದರಲ್ಲಿ ಅತಿ ಹೆಚ್ಚು ಗೊಂದಲಕ್ಕೊಳಗಾಗಿರೋದು JDS ಕಾರ್ಯಕರ್ತರು. 2019ರಲ್ಲಿ ಕಾಂಗ್ರೆಸ್ ಜೊತೆ JDS ಕೈ ಜೋಡಿಸಿದಾಗ್ಲೂ ಅವರು ಕನ್ಫ್ಯೂಸ್ ಆಗಿದ್ರು. ಈವರೆಗೆ ವಿರೋಧಿಸ್ತಾ ಬಂದಂತಹ ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಹೇಗೆ ಕೇಳೋದು ಅನ್ನೋದು ಅವ್ರ ಬಿಕ್ಕಟ್ಟಾಗಿತ್ತು. ಈಗ ಮತ್ತೆ ಅದೇ ಸ್ಥಿತಿ. ಆದ್ರೆ ಮೈತ್ರಿ ಪಕ್ಷ ಮಾತ್ರ ಬೇರೆ ಅನ್ನುವಂತಹ ಸ್ಥಿತಿ. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕಟ್ಟರ್ ಪ್ರತಿಸ್ಪರ್ಧಿಗಳಾಗಿ ಕಣದಲ್ಲಿದ್ದಂತಹ ಕಾಂಗ್ರೆಸ್ JDS ಚುನಾವಣಾ ಫಲಿತಾಂಶ ಬಂದ ಬಳಿಕ ಒಂದುಗೂಡಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿದ್ವು. ಈಗ 2023ರ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ ಹಾಗೂ JDS ಪರಸ್ಪರ ವಿರೋಧಿಗಳಾಗಿ ಕಣದಲ್ಲಿದ್ರು. ಕುಮಾರಸ್ವಾಮಿ ಅವರಂತೂ ಬಿಜೆಪಿ RSS ಅನ್ನ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ರು. ಆದ್ರೆ ವಿಧಾನಸಭೆ ಚುನಾವಣೆ ಮುಗಿದ ಬೆನ್ನಿಗೆ ಬಿಜೆಪಿ JDS ಮೈತ್ರಿ ಪಕ್ಷಗಳಾಗಿವೆ. ಈಗ ಈ ಎರಡೂ ಮೈತ್ರಿ ಪಕ್ಷಗಳ ನಡುವೆ ತಳಮಟ್ಟದಲ್ಲಿ ಸಮನ್ವಯ ಸಾಧಿಸೋದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಅದರಲ್ಲೂ ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ನಮ್ಮ ಸ್ಥಿತಿ ಏನಾಗಬಹುದು ಅನ್ನುವಂತಹ ಚಿಂತೆ ಎರಡೂ ಪಕ್ಷಗಳ ಸ್ಥಳೀಯ ನಾಯಕರನ್ನ ಕಾಡ್ತಿದೆ. ಬಿಜೆಪಿ JDS ಎರಡೂ ಸಮಬಲದಲ್ಲಿರುವಂತಹ ಕಡೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವೇಳೆ ಭಾರಿ ಗೊಂದಲ ಉಂಟಾಗಲಿದೆ ಅನ್ನೋದು ಈ ಸ್ಥಳೀಯ ನಾಯಕರು, ಕಾರ್ಯಕರ್ತರ ಟೆನ್ಷನ್. ರಾಜಕೀಯ ಪಕ್ಷಗಳ ಸ್ಥಳೀಯ ನಾಯಕರಿಗೆ ಅಧಿಕಾರ ಪಡೆಯಲು ಇರುವಂತಹ ಒಂದೇ ಒಂದು ಅವಕಾಶ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಅಲ್ಲೇ ನಾವು ಮೈತ್ರಿ ಪಕ್ಷಕ್ಕೆ ಸೀಟ್ ಬಿಟ್ಟುಕೊಡ್ಬೇಕಾಗಿ ಬಂದ್ರೆ ಏನ್ ಮಾಡೋದು ಅನ್ನೋದು ಈಗ ಎರಡೂ ಪಕ್ಷಗಳ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರ ಚಿಂತೆ. ವಿಶೇಷವಾಗಿ JDS ಪ್ರಾಬಲ್ಯ ಇರುವಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಮಿಂಚುತ್ತಾ ಇರುವಂತಹ ಬಿಜೆಪಿ ಮುಖಂಡರ ಬಗ್ಗೆ JDS ಕಾರ್ಯಕರ್ತರಿಗೆ ಸಿಟ್ಟಿದೆ. ಹೀಗೆ ಹೋದ್ರೆ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಮಗೇನೂ ಸಿಗಲ್ಲ ಅನ್ನೋದು ಅವರ ಅಳಲು. ಹಾಗಾಗಿ ಹಲವಾರು ಕಡೆ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಬಿಜೆಪಿ ಮುಖಂಡರ ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಹೋಗಲು ಒಪ್ಪುತ್ತಾನೇ ಇಲ್ಲ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಮೈಸೂರು, ಮಂಡ್ಯಗಳಲ್ಲಿ ಈ ಸಮಸ್ಯೆ ಎದ್ದು ಕಾಣ್ತಿದೆ. ಅಲ್ಲಿನ ಸ್ಥಳೀಯ ಬಿಜೆಪಿ ಹಾಗೂ JDS ಕಾರ್ಯಕರ್ತರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ದುರ್ಬಲ ಇರುವಲ್ಲಿ JDS ಸ್ಥಳೀಯ ಮುಖಂಡರು ಆ ಪಕ್ಷಕ್ಕೆ ಹಾರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಸಂಘ ಪರಿವಾರ ಮೂಲಕ ಬಿಜೆಪಿ ಸ್ಥಳೀಯ ಮುಖಂಡರಿಗೆ ಕಾಂಗ್ರೆಸ್ ಸೇರೋದು ಅಷ್ಟು ಸುಲಭ ಅಲ್ಲ. ತಮ್ಮ ದುಗುಡವನ್ನು ಎರಡೂ ಪಕ್ಷಗಳ ಸ್ಥಳೀಯ ಮುಖಂಡರು, ಹಿರಿಯ ನಾಯಕರಿಗೆ ಹೇಳಿದ್ರು ಅವರು ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತಹ ಸ್ಥಿತಿಯಲ್ಲಿಲ್ಲ. ಇನ್ನು ನಿನ್ನೆ ಮೊನ್ನೆವರೆಗೂ ಜಿದ್ದಾಜಿದ್ದಿಯಲ್ಲಿದ್ದವರು ಈಗ ದಿಢೀರನೆ ದೋಸ್ತಿಗಳು ಅಂತ ಪ್ರಚಾರಕ್ಕೆ ಹೋಗೋದು ಈ ಸ್ಥಳೀಯ ಮುಖಂಡರಿಗೆ ಮುಜುಗರದ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಈಗೇನಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ರು ಈ ಮೈತ್ರಿ ಎಷ್ಟು ದಿನ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಅವ್ರಿಗೆ ಸ್ಪಷ್ಟತೆ ಇಲ್ಲ. ನಾಳೆ ಮೈತ್ರಿ ಮುರಿದು ಬಿದ್ರೆ ಮತ್ತೆ ಬದಲಾವಣೆ ಹೇಗ್ ಮಾಡ್ಕೊಳ್ಳೋದು ಅನ್ನುವಂಥ ಪ್ರಶ್ನೆಯು ಅವರನ್ನ ಕಾಡ್ತಾ ಇದೆ. ತುಮಕೂರಿನಲ್ಲಿ ಬಿಜೆಪಿ ಹಾಗೂ ಸೋಮಣ್ಣ ಪರ ಪ್ರಚಾರ ಮಾಡೋದಕ್ಕೆ JDS ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಸುತಾರಾಮ್ ರೆಡಿ ಇಲ್ಲ. ಹೀಗೆ ಒಟ್ಟಿಗೆ ಹೋದ್ರೆ ನಾಳೆ ನಮ್ಮ ಎಲ್ಲಾ ಕಾರ್ಯಕರ್ತರನ್ನ ಬಿಜೆಪಿಯವರು ಸೆಳೆದುಕೊಂಡು ಬಿಡ್ತಾರೆ ಅನ್ನುವಂಥ ಭಯ JDS ನಾಯಕರನ್ನ ಅಲ್ಲಿ ಕಾಡ್ತಾ ಇದೆ. ಹಾಗಾಗಿ ಹಲವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಕಾರ್ಯಕರ್ತರು JDS ಹಾಗೂ ಪ್ರಜ್ವಲ್ ಪರ ಪ್ರಚಾರಕ್ಕೆ ಹೋಗೋದಕ್ಕೆ ರೆಡಿ ಇಲ್ಲ. ಅವರು ಒಳಗೊಳಗೆ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿದಾಗ ರಾಮನಗರದಲ್ಲಿ ನಮ್ಮ ಕಾರ್ಯಕರ್ತರನ್ನ ಆ ಪಕ್ಷ ಸೆಳೆದುಕೊಂಡು ನಾವು ಅಲ್ಲಿ ದುರ್ಬಲರಾದಿವು ಅಂತ ಕುಮಾರಸ್ವಾಮಿ ಅವರೇ ಹೇಳಿದ್ರು. ಈಗ ಅದೇ ಸ್ಥಿತಿ ಬೇರೆ ಕಡೆ ಆಗ್ಲಿದೆಯಾ ಅನ್ನೋದು JDS ಮುಖಂಡರು, ಕಾರ್ಯಕರ್ತರ ಭಯ.